ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನ್ ಮಾಡ್ತಾ ಇದೀವಮ್ಮ? ಎಲೆಕೋಸಿಂದ ಗೋಬಿ ಮಂಚೂರಿ ಮಾಡ್ತಿದೀವಿ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು 1/4 kg ಕೋಸು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಎಲೆಕೋಸು ಮತ್ತೆ ಒಂದು 50 ಗ್ರಾಮ್ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಅದ್ರಲ್ಲಿ ಅರ್ಧ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಮತ್ತೆ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 2 ಹಸಿಮೆಣಸಿನಕಾಯಿ, ಮತ್ತೆ ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡರ್ ತಗೊಂಡಿದ್ದೀನಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನು ಚಿಲ್ಲಿ ಪೌಡರ್, ಮತ್ತೆ ಟೊಮೊಟೊ ಸಾಸ್ ಒಂದು 2 ಸ್ಪೂನ್ ತಗೊಂಡಿದ್ದೀನಿ, ಚಿಲ್ಲಿ ಸಾಸ್ 2 ಸ್ಪೂನ್ ತಗೊಂಡಿದ್ದೀನಿ, ಮತ್ತೆ ಸೋಯಾ ಸಾಸ್ 1 ಸ್ಪೂನ್. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಮೈದಾ ಹಿಟ್ಟು ಹಾಕೊಳ್ಳೋಣ. ಇದಕ್ಕೆ ನೋಡ್ಕೊಂಡು ಹಾಕೊಳ್ಳಿ, ನೀವು ಗಟ್ಟಿ ಆಗೋದು ಬೇಡ, ಆಮೇಲೆ ಬೇಕಾದ್ರೆ ಹಾಕೊಳ್ಳೋಣ. ಮತ್ತೆ ಕಾರ್ನ್ಫ್ಲೋರ್ ಹಾಕೊಳ್ಳೋಣ. ಮತ್ತೆ ಇನ್ನೊಂದು 2 ಸ್ಪೂನ್ ಉಳಿಸಿಟ್ಕೊಳ್ಳೋಣ. ಮತ್ತೆ ಲಾಸ್ಟ್ ಅಲ್ಲಿ ಕಲ್ಸ್ಬಿಟ್ಟು ಹಾಕಕ್ ಬೇಕಾಗುತ್ತೆ. ಅದು ಗ್ರೇವಿ ರೆಡಿ ಮಾಡ್ಕೊಳಕ್ಕಾಗುತ್ತಲ್ವಾ? ಮತ್ತೆ ಚಿಲ್ಲಿ ಪೌಡರ್ 1 ಸ್ಪೂನ್. ಫುಡ್ ಕಲರ್ ಇದೆ, ನೀವು ಫುಡ್ ಕಲರ್ ಹಾಕೋಬಹುದು. ನಾವು ಫುಡ್ ಕಲರ್ ಹಾಕೋಂತ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಯಾವ್ದನ್ನು ನೀರ್ ಹಾಕದಿರೇನೋ ಕಲ್ಸ್ಕೋಬೇಕಾ? ಹೌದು, ಇದನ್ನೆಲ್ಲ ಹಂಗೇನೆ ನೀರ್ ಹಾಕ್ದಂಗೆ ಕಲ್ಸ್ಕೋಬೇಕು. ಅಂಡ್ ಔಟ್ ಸೈಡ್ ಸ್ಟ್ರೀಟ್ ಸೈಡ್ ಎಲ್ಲ ಮಾಡುವಾಗ ಅಜಿನೋಮೋಟೊ ಯೂಸ್ ಮಾಡ್ತಾರೆ, ಟೇಸ್ಟಿಂಗ್ ಪೌಡರ್. ಅದು ಹೆಲ್ತ್ ಒಳ್ಳೇದಲ್ಲ, ಅದ್ ಹಾಕದಿರಾನೆ ಇದ್ ಮಾಡ್ತಾರೆ. ಅದು ನೋಡಿ, ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸ್ಕೊಳ್ಳೋಣ. ಜಾಸ್ತಿ ತೆಳ್ಳಗಾಗೋದು ಬೇಡ, ಗಟ್ಟಿ ಆಗೋದು ಬೇಡ, ಹದವಾಗಿ ಕಲ್ಸ್ಕೊಳ್ಳೋಣ. ಇದನ್ನ ನೀಟಾಗಿ ಹದವಾಗಿ ಕಲ್ಸ್ಕೊಂಡಿದೀನಿ. ಈಗ ಎಣ್ಣೆಗೆ ಹಾಕೊಳ್ಳೋಣ. ನೋಡಿ, ಎಣ್ಣೆ ಕಾಯಿಗೆ ಇಟ್ಕೊಂಡಿದ್ದೆ. ಈಗ ಗೋಬಿನ ಹಾಕೊಳ್ಳೋಣ. ನೋಡಿ, ಚಿಕ್ಕ ಚಿಕ್ಕದಾಗಿ ಉಂಡೆ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಜಾಸ್ತಿ ಸೀಸಕ್ ಬಿಡ್ಬೇಡಿ. ಕೆಂಪಿಗೆ ಗರ್ಗರಿಯಾಗಿ ಇದನ್ನ ಬೇಯಿಸ್ಕೊಳ್ಳೋಣ. ಇದನ್ನ ಈ ತರ ತಿರುಗಿಸ್ಕೊಡ್ತಾ ಇರ್ಬೇಕು. ಇನ್ ಸ್ವಲ್ಪ ಬೇಯಬೇಕು, ಬೇಯಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಇದು ಎಲೆಕೋಸಲ್ಲ, ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಅದಕ್ಕೆ ಚೆನ್ನಾಗಿ ಬೆಂದಿದೆ. ಈಗ ಪ್ಲೇಟ್ಗೆ ಹಾಕೊಳ್ಳೋಣ. ಇದು ಸ್ಟ್ರೀಟ್ ಸೈಡ್ ಮಾಡೋರು ಬಂದ್ಬಿಟ್ಟು ಫುಡ್ ಕಲರ್ ಯೂಸ್ ಮಾಡ್ತಾರೆ, ಅದಕ್ಕೆ ರೆಡ್ ಕಲರ್ ಆಗಿರುತ್ತೆ. ಹೌದು, ನ್ಯಾಚುರಲ್ ಆಗಿ ನಾವೇ ಮನೇಲಿ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೇದು. ನೋಡಿ, ಗೋಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ. ಈಗ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ. ನೋಡಿ, 2 ಸ್ಪೂನು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾದಿದೆ, ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಒಂದ್ ಸ್ವಲ್ಪ ಉಳಿಸಿಟ್ಕೊಳ್ಳಿ, ಗಾರ್ನಿಶ್ ಮಾಡಕ. ಅದು ಮತ್ತೆ 2 ಹಸಿಮೆಣಸಿನಕಾಯಿ. ನೋಡಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಏನು ಫ್ರೈ ಮಾಡೋದು ಬೇಡ, ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಸ್ವಲ್ಪ ಹಾಕೊಳ್ಳೋಣ. ಸ್ಟವ್ ಕಮ್ಮಿ ಇಟ್ಕೊಂಡು ಇದಕ್ಕೆ ಚಿಲ್ಲಿ ಸಾಸು, ಜಾಸ್ತಿ ಉರಿ ಇಟ್ಕೋಬೇಡಿ, ಸಾಸಲು ಬೇಗ ಸೀದೋಗ್ಬಿಡುತ್ತೆ. ಒಂದು 6 ಸ್ಪೂನ್ ಅಲ್ಲಿ ಸೋಯಾ ಸಾಸ್ ಹಾಕೊಂತ ಇದ್ದೀನಿ. ಇದಕ್ಕೆ ಟೊಮೊಟೊ ಸಾಸು ಹಾಕೊಳ್ಳೋಣ. ನೋಡಿ, ಕಾರ್ನ್ಫ್ಲೋರ್ ಸ್ವಲ್ಪ ಕಲಸಿಟ್ಕೊಂಡು ಸ್ವಲ್ಪ ಇದಕ್ಕೆ ಗ್ರೇವಿಗೆ ಹಾಕೋತಾ ಇದ್ದೀನಿ. ಸೊ ಅದೊಂದು ಸ್ವಲ್ಪ ಥಿಕ್ನೆಸ್ ಕೊಡುತ್ತಲ್ಲ ಗ್ರೇವಿಗೆ. ಹೌದು, ಜಾಸ್ತಿ ಗಟ್ಟಿಯಾಗಿ ಕಲ್ಸ್ಕೊಬಿಡಿ, ಒಂದ್ ಸ್ವಲ್ಪ ತೆಳ್ಳಗೆ ಕಲ್ಸ್ಕೊಂಡು ಗ್ರೇವಿ ಮಾಡ್ಕೊಳ್ಳಿ. ನೋಡಿ, ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡು ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ.
ಅವಾಗ ಹಾಕಿದೀವಿ, ನೋಡ್ಕೊಂಡು ಒಂದ್ ಸ್ವಲ್ಪ ಹಾಕೊಳ್ಳಿ. ನೋಡಿ, ಒಂದ್ 2 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆ ಸೋಯಾ ಸಾಸ್ ಎಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಒಂದ್ 2 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮ್ ಅಲ್ಲಿ. ಲೋ ಫ್ಲೇಮ್ ಅಲ್ಲಿ. ನೋಡಿ, ಗ್ರೇವಿ ಕುದೀತಾ ಇದೆ. ಈಗ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಗ್ರೇವಿಗೆ ಇದನ್ನ ರೆಡಿ ಮಾಡಿ ಇಟ್ಕೊಂಡಿರೋ ಗೋಬಿನ ಇದ್ರೊಳಗೆ ಹಾಕೊಳ್ಳೋಣ. ಇವಾಗ ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಗೋಬಿ ರೆಡಿ ಆಯ್ತು. ಇದು ಬರೀ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. 1 ನಿಮಿಷ ಸಾಕು, ಇಲ್ಲಾಂದ್ರೆ ಮೆತ್ತಗಾಗ್ಬಿಡುತ್ತೆ. ಕ್ರಿಸ್ಪಿ ಆಗಿರ್ಬೇಕು. ನೋಡಿ, ಇವಾಗ ಹಸಿ ಈರುಳ್ಳಿ ಹಾಕೊಳ್ಳೋಣ, ಮತ್ತೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸಿನ ಪುಡಿ. ಸಾಕು, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ರೆಡಿ ಆಯ್ತು. ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಎಲೆಕೋಸಿಂದ ಮಾಡಿರೋ ಗೋಬಿ ಮಂಚೂರಿಯನ್ ರೆಡಿ ಆಗಿದೆ.